Hi everyone, this is Sudha here. Welcome to my channel and welcome to Gokarna, West Coast of Karnataka. ಇವತ್ತು ನಮ್ಮ ಡೇ 2 ಆಗಿತ್ತು ಇನ್ ಗೋಕರ್ಣ. ಫಸ್ಟ್ ಡೇ ನಾವು ಜಸ್ಟ್ ಚಿಲ್ ಮಾಡಿದ್ರಿ ಆ್ಯಂಡ್ ಇವತ್ತು ನಾವು ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀರಿ ನಮ್ಮ ಕರೆಂಟ್ ಲೊಕೇಶನಿಂದ. ಆ್ಯಂಡ್ ನಾವು ಸ್ಟೇ ಆಗಿರೋದು ಟ್ರಿಪ್ಪರ್ ಗೋಕರ್ಣ ಮಿಡಲ್ ಬೀಚಲ್ಲಿರೋದು. ಮಿಡಲ್ ಬೀಚಿಂದ ನಾವು ಮೈನ್ ಬೀಚ್, ಕುಡ್ಲಾ ಬೀಚ್ ಮತ್ತು ಗಣೇಶ ಟೆಂಪಲ್ ನೋಡ್ಕೊಂಡು ನಾವು ಟ್ರೆಕ್ಕಿಂಗ್ನ ಸ್ಟಾಪ್ ಮಾಡ್ತಾಯಿದ್ದೀರಿ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಮಿರ್ಜಾನ್ ಫೋರ್ಟ್. ಆ್ಯಂಡ್ ಮಿರ್ಜಾನ್ ಫೋರ್ಟ್ ಬಂದುಬಿಟ್ಟು ನಿಮಗೆ 22 ಕಿಲೋಮೀಟರ್ಸ್ ಆಗುತ್ತೆ ಗೋಕರ್ಣದಿಂದ ಆ್ಯಂಡ್ 12 ಕಿಲೋಮೀಟರ್ಸ್ ಕುಮಟಾಯಿಂದ. ಮತ್ತು ಕುಮಟಾಯಿಂದ ನಿಮಗೆ ತುಂಬ ಬಸ್ಸಸ್ ಇರುತ್ತೆ, ಸೊ ಆರಾಮಾಗಿ ನೀವು ಟ್ರಾವೆಲ್ ಮಾಡ್ಬೋದು. ಇಲ್ಲಾಂದ್ರೆ ಆಟೋನಲ್ಲಿ ಗೋಕರ್ಣದಿಂದ ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ಈ ಫೋರ್ಟ್ ಹಿಸ್ಟ್ರಿ ಬಗ್ಗೆ ನಾವೇನಾದರೂ ನೋಡಿದ್ರೆ ತುಂಬಾ ವರ್ಷನ್ಸ್ ಆಫ್ ಸ್ಟೋರೀಸ್ ಇದೆ ಈ ಫೋರ್ಟ್ಗೆ. ಆ್ಯಂಡ್ ಒನ್ ಆಫ್ ದ ವರ್ಷನ್ ಬಂದ್ಬಿಟ್ಟು ರಾಣಿ ಚೆನ್ನಭೈರಾದೇವಿ ಅವರು 1552 ಇಂದ 1606 1552ರಿಂದ 1606ರಲ್ಲಿ ಕಟ್ಟಿಸಿದ್ದು. ಮತ್ತು ಇವರು 54 ವರ್ಷ ಈ ಫೋರ್ಟ್ನ ಆಳ್ವಿಕೆ ಮಾಡಿದ್ದಾರೆ ಅಂತ ಉಲ್ಲೇಖ ಆಗಿದೆ. ಇವ್ರ ರೂಲಿಂಗ್ ಟೈಮ್ನಲ್ಲಿ ಗೋಕರ್ಣ ಫೋರ್ಟ್ ತುಂಬಾ ಫೇಮಸ್ ಆಗಿರುತ್ತೆ. ಮೆಣಸು, ವೀಳ್ಯದೆಲೆ, ಉಪ್ಪಿನಕಾಯಿ ಇದು ಇವರ ಮೇನ್ ಎಕ್ಸ್ಪೋರ್ಟ್ ಪ್ರಾಡಕ್ಟ್ ಆಗಿತ್ತು. ಆ್ಯಂಡ್ ಪೆಪ್ಪರ್ ಯಾವ ಲೆವೆಲಿಗೆ ಎಕ್ಸ್ಪೋರ್ಟ್ ಆಗ್ತಿತ್ತು ಇಲ್ಲಿಂದ ಅಂದರೆ, ಪೋರ್ಚುಗೀಸರು ರಾಣಿ ಚೆನ್ನಭೈರಾದೇವಿ ಅವ್ರನ್ನ ರೈನಾ ದಿ ಪೆಮೆಂಟಾ ಅಂತ ನಿಕ್ನೇಮ್ ಇಟ್ಟಿದ್ರು, ಅಂದರೆ ದಿ ಮೆಣಸಿನ ರಾಣಿ ಅಂತ. ಸೊ ಆ ಲೆವೆಲಿಗೆ ಪೆಪ್ಪರ್ ಎಕ್ಸ್ಪೋರ್ಟ್ ಆಗ್ತಿತ್ತು ಗೋಕರ್ಣ ಪೋರ್ಟಿಂದ. ಇದು ಒನ್ ವರ್ಷನ್ ಆಫ್ ಸ್ಟೋರಿ. ಹಾಗೆ ಇನ್ನೊಂದು ವರ್ಷನ್ ಆಫ್ ಸ್ಟೋರಿ ಕೂಡ ಇದೆ. ಮೊರಕನ್ ಟ್ರಾವೆಲರ್ IB ಉನ್ ಬಟೂಟಾ ಅವರು ಬರೆದಿರೋ ಬುಕ್ನಲ್ಲಿ ಅರ್ಲಿ 1200ನಲ್ಲಿ ನವಾಯತ್ ಸುಲ್ತಾನರು ಕಟ್ಟಿಸಿರೋದು. ಆಮೇಲೆ 1608ರಲ್ಲಿ ವಿಜಯ ಸಾಮ್ರಾಜ್ಯ ವರ್ಷಕ್ಕೆ ತಗೊಳ್ಳುತ್ತೆ ಅಂತ ಮೆನ್ಷನ್ ಆಗಿದೆ. ಆ್ಯಂಡ್ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಈ ಕೋಟೆ 1608ರಿಂದ 1640 ಮಧ್ಯೆ ಕಟ್ಟಿಸಿರೋದು ಅಂತ ಮೆನ್ಷನ್ ಆಗಿದೆ. ಇದು ಒಂದು ವರ್ಷನ್ ಆದರೆ, ಇನ್ನೊಂದು ವರ್ಷನ್ ಪ್ರಕಾರ ಬಿಜಾಪುರ ಸುಲ್ತಾನರು ಬಂದು ಕುಮಟಾನ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಫೋರ್ಟ್ನ ಕಟ್ಟಿದ್ದು ಅಂತ ಕೂಡ ಮೆನ್ಷನ್ ಆಗಿದೆ. ಇನ್ನೂ ಒಂದು ವರ್ಷನ್ ಆಫ್ ಸ್ಟೋರಿ ಕೂಡ ಇದೆ. ಏನಪ್ಪ ಅಂದರೆ, ವಿಜಯನಗರ ಎಂಪೈರ್ ಬಿದ್ದೋದಾಗ ಬಿಜಾಪುರ ಸುಲ್ತಾನರು ಕ್ಯಾಪ್ಚರ್ ಮಾಡ್ತಾರೆ ಈ ಫೋರ್ಟ್ನ. ಆ್ಯಂಡ್ ಅದಾದಮೇಲೆ ಅವರ ರೂಲಿಂಗಲ್ಲಿ ಹೋಗುತ್ತೆ ಅಂತ ಕೂಡ ಮೆನ್ಷನ್ ಆಗಿದೆ. ಇಷ್ಟೊಂದು ಹಿಸ್ಟ್ರಿ ಇರೋ ಫೋರ್ಟ್ ನಮ್ಮ ಕರ್ನಾಟಕದಲ್ಲಿರೋದು ನಮ್ಮ ಹೆಮ್ಮೆ. 40 to 50 ಮಿನಿಟ್ಸ್ ಆಗುತ್ತೆ ಅಷ್ಟೇ ನಾವೆಲ್ಲ ತಿರುಗಿ ನೋಡೋದಕ್ಕೆ. ಆ್ಯಂಡ್ ಕ್ಯಾಮ್ರಾಸ್ ಅಲೌಡ್ ಇಲ್ಲ, ಸೊ ಅಲ್ಲಿಗೆ ಹೋಗಬೇಕಾದ್ರೆ ಕ್ಯಾಮ್ರಾಸ್ನ ತೊಗೊಂಡು ಹೋಗಬೇಡಿ, ಬಿಕಾಸ್ ಅಲ್ಲಿ ಲಾಕರ್ಸ್ ಕೂಡ ಇಲ್ಲ. ನಾವೊಂದು ಸ್ಟೋರ್ನಲ್ಲಿ ಇಡಬೇಕಾಯ್ತು. ಆ್ಯಂಡ್ ಎಲ್ಲನೂ ಮೊಬೈಲ್ನಲ್ಲೇ ಶೂಟ್ ಮಾಡಿದೆ ನಾನು ಈ ಫೋರ್ಟ್ ಬಗ್ಗೆ.
ಬ್ಯೂಟಿಫುಲ್ ಕಾಟೇಜಲ್ಲಿ ಸ್ಟೇ ಮಾಡಿದ್ರಿ. ಆ್ಯಂಡ್ ಐಮ್ ಗೋನಾ ಗಿವ್ ಯು ಅ ಸ್ಮಾಲ್ ಟೂರ್ ಆಫ್ ದಿಸ್ ರೂಮ್. ಓಕೆ, ಸೊ ಈ ಕಾಟೇಜ್ ಬಂದುಬಿಟ್ಟು ಟ್ರಿಪ್ಪರ್ ಅಂತ ಹೆಸರು, ಟ್ರಿಪ್ಪರ್ ಗೋಕರ್ಣ ಅಂತ. ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ದಟ್ಸ್ ವೈ ಐ ಆಮ್ ಗಿವಿಂಗ್. ಸೊ and you know the beautiful part about this cottage, so ನೀವು ಹೀಗೇನೆ ಔಟ್ಸೈಡ್ ಬಂದರೆ ನಮ್ಮ ಗೋಕರ್ಣದ ಟ್ರಿಪ್ ಇಲ್ಲಿಗೆ ಫಿನಿಶ್ ಆಯಿತು. ಆ್ಯಂಡ್ ನಾವು ಇಲ್ಲಿಂದ ಬಂದು ಉಡುಪಿಗೆ ಹೊರಡ್ತಾ ಇದ್ದೀರಿ. ಬಿಕಾಸ್ ಮರವಂತೆ ಬೀಚ್ ಮೇಲೆ ಗೋಕರ್ಣದಿಂದ ಉಡುಪಿಗೆ ಹೋಗೋದ್ರಿಂದ ನಾವು ಅದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ. ಒಂದು ಸೈಡ್ ನದಿ, ಇನ್ನೊಂದು ಸೈಡ್ ಸಮುದ್ರ ಇರೋದು, ಸೆಂಟ್ರಲ್ಲಿ ರೋಡ್. ಗೋಕರ್ಣದಿಂದ ಉಡುಪಿಗೆ ರೀಚ್ ಆಗೋದಕ್ಕೆ 5:30 ಆಗೋಗಿತ್ತು ನಮಗೆ. ಸೊ ಟೈಮ್ ಇಲ್ಲದೆ ಇರೋ ಕಾರಣ ನಾವೇನು ಎಕ್ಸ್ಪ್ಲೋರ್ ಮಾಡಿಲ್ಲ. ಜಸ್ಟ್ ಮಲ್ಪೆ ಬೀಚ್ಗೆ 5 ಕಿಲೋಮೀಟರ್ಸ್ ಉಡುಪಿಯಿಂದ ಇರೋದ್ರಿಂದ ನಾವು ಆಟೋನಲ್ಲಿ ಮಲ್ಪೆ ಬೀಚ್ಗೆ ಹೋಗಿ ಜಸ್ಟ್ ಒಂದು 1 ಅವರ್ ಎಕ್ಸ್ಪ್ಲೋರ್ ಮಾಡಿಕೊಂಡು ನಾವು ಬಸ್ ಸ್ಟ್ಯಾಂಡ್ಗೆ ರಿಟರ್ನ್ ಆದ್ವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ.